ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ಯಾರು ವಿಡಿಯೋ ನೋಡ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಕಂಟಿನ್ಯೂಸ್ ಆಗಿ ಲೈವ್ ಅಪ್ಡೇಟ್ಸ್ ಬಿಗ್ ಬಾಸ್ ಬಗ್ಗೆ ಇರೋದು ಬರ್ತಾ ಇರುತ್ತೆ, ನೋಡಿ ಎಂಜಾಯ್ ಮಾಡಿ ಗಾಯ್ಸ್. ಅಂದರೆ ಜಸ್ಟ್ ಇವಾಗ ಬಿಟ್ಟು ಪ್ರೋಮೋಲಿ ನೋಡಿರ್ಬೋದು, ತುಕಾಲಿ ಸಂತೋಷ್ ಮತ್ತು ನಮ್ಮ ವರ್ತು ಸಂತೋಷ್. ಸೊ ಅವರಿಬ್ಬರ ಮುಂದೆ ಯಾರಾದರೂ ಒಬ್ಬರು ಈಚೆ ಹೋಗ್ತಾರೆ ಅಂದ್ಬಿಟ್ಟು ನಮ್ಮ ಕಿಚ್ಚ ಸುದೀಪ್ ಅವರು ಹೇಳಿ ಅಲ್ಲಿ ಸ್ವಲ್ಪ ಎಮೋಷ್ನಲ್ ಎಲ್ಲ ಆಗುತ್ತೆ, ಅದ್ರ ಬಗ್ಗೆ ಕೂಡ ಮಾತಾಡೋಣ ಗಾಯ್ಸ್. ಹಾಗೆ ಅದೇ ರೀತಿಯಾಗಿ ನಿನ್ನೆ ಆದಂಥ ಒಂದು ಶನಿ ಮ್ಯಾಟರ್ ಅನ್ನೋದೇನಿದೆ, ಅಂದರೆ ಆ ಅಂದರೆ ಏನಿದೆ ಸುದೀಪ್ ಸರ್ ಕೊಟ್ಟಂಥ ಒಂದು ಕ್ಲಾರಿಟಿ ಯಾವ ರೀತಿಯಾಗಿತ್ತು, ಮತ್ತು ಅಂದರೆ ಅದನ್ನ ನಿಜವಾಗ್ಲೂ ಯಾರು ಹೇಳಿದ್ದು, ಸೊ ಅದ್ರ ಬಗ್ಗೆ ಎಲ್ಲ ಕೂಡ ಕ್ಲಿಯರಾಗಿ ಮಾತಾಡೋಣ ಅಂತೆ. ಓಕೆ, ಇವಾಗ ಮೊದಲನೇದಾಗಿ ಬಂದರೆ ಏನಿದೆ ಎಲಿಮಿನೇಷನ್ ಅಂತ ಏನಿರುತ್ತೆ ಅದು. ಸೊ ನಿಮ್ಗೆ ಗೊತ್ತಿರ್ಬೋದು, ಸೋಷಿಯಲ್ ಮೀಡಿಯಾ ನೀವೇನಾದರೂ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಗೊತ್ತಿರುತ್ತೆ ನಿಮಗೆ. ಈ ವಾರ ಎಲಿಮಿನೇಷನ್ ಇಲ್ವಂತೆ, ನೋ ಎಲಿಮಿನೇಷನ್ ವೀಕ್ ಅಂತ ಇದು. ಬಟ್ ಆದರೂ ಕೂಡ ಬಿಗ್ ಬಾಸ್ ಅವರು TRPಗೋಸ್ಕರ ಏನೇನೋ ಮಾಡಿ ಇವಾಗ ಮತ್ತೆ ತುಕಾಲಿ ಸಂತೋಷ್ ಅವರು ವರ್ತು ಸಂತೋಷ್ ಅಂದರೆ ಅವರಿಬ್ಬರ ಮಧ್ಯೆ ತಗೊಂಬಂದಿಟ್ಟು ಬಾಟಮ್ 2 ಇದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ವಾರ ನಾಮಿನೇಷನ್ಲಿ ಎಷ್ಟು 6 ಜನ ಇದ್ದರು ಅನಿಸುತ್ತೆ, 5 ಜನ ಅಥವಾ 6 ಜನ ಇದ್ದರು, ಕರೆಕ್ಟ್ 6 ಜನ ಇದ್ದರು. ಸೊ ಮೊದಲು ಅಂದರೆ ಸುದೀಪ್ ಅವ್ರು ಮೊದಲು ಸೇವ್ ಮಾಡಿದ್ದು ನಮ್ರತಾ ಅವ್ರು ಆದಮೇಲೆ ವಿನಯ್ ಅವ್ರನ್ನ ಸೇವ್ ಮಾಡ್ತಾರೆ. ಫಸ್ಟು ನಮ್ರತಾ, ವಿನಯ್, ಅದಾದಮೇಲೆ ಇವರು ಕಾರ್ತಿಕರನ್ನ ಸೇವ್ ಮಾಡ್ತಾರೆ ಥರ್ಡಾಗಿ, ಮತ್ತು ಫೋರ್ತಲ್ಲಿ ತನಿಷ್ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಮತ್ತು ಅಂದರೆ 5 ಮತ್ತು 6 ಪ್ಲೇಸಲ್ಲಿ ಇವಾಗ ನಮ್ಮ ತುಕಾಲಿ ಸಂತೋಷ್ ಅವರು ಮತ್ತು ವರ್ತು ಸಂತೋಷ್ ಇರ್ತಾರೆ. ನಿಮ್ಗೇನು ಅನಿಸುತ್ತೆ ಅಂದರೆ ಅಂದರೆ ಇವಾಗ ಏನಾದರೂ ಎಲಿಮಿನೇಷನ್ ಇದ್ದಿಲ್ಲ ಅಂದಿದ್ರೆ, ಸೊ ಅವರಿಬ್ಬರ ಮಧ್ಯದಲ್ಲಿ ಯಾರಾದರೂ ಒಬ್ಬರು ಹೋಗ್ತಾ ಇದ್ರು ಅಂತ ನಿಮ್ಗೆ ಅನಿಸುತ್ತಾ? ಸೊ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಗಾಯ್ಸ್, ಅಂದರೆ ನನ್ನ ಪ್ರಕಾರ ಡೆಫಿನೆಟ್ಲಿ ತುಕಾಲಿ ಸಂತೋಷ್ ಮತ್ತು ವರ್ತು ಸಂತೋಷ್ ಅವ್ರನ್ನ ಈ ವಾರ ಎಲಿಮಿನೇಷನ್ ಇದ್ದರೂ ಕೂಡ ಕಳಿಸ್ತಾ ಇದ್ದಿಲ್ಲ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್. ಯಾಕಂದರೆ ನಿಮ್ಗೆ ಅಂದರೆ ವರ್ತು ಸಂತೋಷ್ ಅವ್ರಿಗಂತೂ ಓಟ್ಸ್ ಜಾಸ್ತಿ ಇದೆ, ಅವರಂತೂ ಈಚೆ ಕಳ್ಸೋಕ್ಕಾಗಲ್ಲ. ಮತ್ತು ತುಕಾಲಿ ಸಂತೋಷ್ ಅವರು ಅಂದರೆ ಸ್ವಲ್ಪ ಕಾಮಿಡಿ ಅಥವಾ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಅಂದರೆ ಚೆನ್ನಾಗಿದ್ದಾರೆ ಮನೇಲಿ ಕಂಪೇರಿಂಗ್ ಟು ತನಿಷಾ, ಅಂದರೆ ಇವಾಗ ರೀಸೆಂಟ್ ವೀಕ್ಸಲ್ಲಿ ನೋಡಿದಾಗ. ಸೊ ಅದರಿಂದ ಮೇ ಬಿ ಅವ್ರನ್ನ ಕಳಿಸ್ತಾ ಇದ್ದಿಲ್ಲ, ಮೇ ಬಿ ತನಿಷಾನೇ ಹೋಗ್ತಾ ಇದ್ರು ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ ಇದ್ದು. ಯಾಕಂದರೆ ನಮ್ರತಾ ಅವರು ಫಸ್ಟೇ ಸೇವ್ ಆಗಿದ್ದಾರೆ ಅಂತ ಹೇಳಿಬಿಟ್ಟಿದ್ರು ಬಿಗ್ ಬಾಸ್ ಅವರು. ಇನ್ಫ್ಯಾಕ್ಟ್ ನಮ್ರತಾ ಅವರೇನು ಫಸ್ಟೇ ಸೇವ್ ಆಗಿದ್ದಿಲ್ಲ ಅಂದಿದ್ರೆ, ಸೊ ಆ ಟೈಮಲ್ಲಿ ಮೇ ಬಿ ಸ್ವಲ್ಪ ಯಾರು ಈಚೆ ಬರ್ತಾರಂತ ಹೇಳೋ ಸ್ವಲ್ಪ ಡಿಫಿಕಲ್ಟ್ ಆಗ್ತಾಯಿತ್ತು. ಅದೇ ಏನು ಗೊತ್ತಾ, ಇವಾಗ ಅಂದರೆ ಸೋಷಿಯಲ್ ಮೀಡಿಯಾ ಯಾರು ನೋಡ್ತಾ ಇರಲ್ವಲ್ಲ, ಅಂದರೆ ವಯಸ್ಸಾದರೂ ಇರ್ತಾರೆ, ಮತ್ತು ಜಾಸ್ತಿ ಇನ್ಸ್ಟಾಗ್ರಾಮ್ ಆಯಿತು ಈ ಥರ ಯೂಟ್ಯೂಬ್ ಎಲ್ಲ ನೋಡದೇ ಇರೋರು, ಅಂದರೆ ಜಸ್ಟ್ TV ನೋಡ್ಕೊಂಡು ಬಿಗ್ ಬಾಸ್ ನೋಡೋ ಇರ್ತಾರಲ್ವ. ಸೊ ಅವ್ರು ಪಾಪ ಡೆಫಿನೆಟ್ಲಿ ನಂಬಿ ಅವರು ಕೂಡ ಆಳಕ್ಕೆ ಸ್ಟಾರ್ಟ್ ಮಾಡಿರ್ತಾರಲ್ಲ. ಯಾಕಂದರೆ ಅಷ್ಟೊಂದು ಚೆನ್ನಾಗಿ ವರ್ತು ಸಂತೋಷ್ ಅವರು ಮತ್ತು ತುಕಾಲಿ ಅವರಿಬ್ಬರು ಕೂಡ ಮನೆಯಲ್ಲಿ ಇದ್ದಿದ್ದು. ಇನ್ಫ್ಯಾಕ್ಟ್ ಫಸ್ಟ್ ಡೇಯಿಂದನೂ ಕೂಡ ರಕ್ಷಕ್ ಬುಲೆಟ್, ತುಕಾಲಿ ಸಂತೋಷ್ ಮತ್ತು ವರ್ತು ಸಂತೋಷ್ ಅಂದರೆ ಇವ್ರು 3 ಜನ ಕೂಡ ಫಸ್ಟ್ ಡೇಯಿಂದನೂ ಫ್ರೆಂಡ್ಸ್ ಇದ್ದಿದ್ದು. ಯಾವಾಗ ವರ್ತೂರು ಅವರು ಅದು ಹುಲಿಯೂರು ಕೇಸ್ ಆಗ್ಬಿಟ್ಟು ಈಚೆ ಬರ್ತಾರೆ, ಸೊ ಆ ಟೈಮಲ್ಲಿ ತುಕಾಲಿ ಮತ್ತು ರಕ್ಷಕ್ ಇಬ್ಬರು ಅಂದರೆ ಅವರಿಬ್ಬರು ಹೋಗ್ಬಿಟ್ಟು ವಿನಯ್ ಗ್ರೂಪಿಗೆ ಸೇರ್ಕೋತಾರೆ. ಅಂದರೆ ಆ ವೀಕಲ್ಲಿ ಅದು ಹಳ್ಳಿ ಟಾಸ್ಕ್ ಆಗುತ್ತೆ, ಅದು ಬಳೆದೊಂದು ಕೇಸ್ ಆಗುತ್ತಲ್ಲಪ್ಪ, ಬಳೆ ಜಾಗ ಒಂದು ಸ್ವಲ್ಪ ದೊಡ್ಡದಾಗಿ ಆಗ್ಬಿಡುತ್ತೆ ಇಲ್ಲಿ ಯಾರು ವಿನಯ್ ಮತ್ತು ಸಂಗೀತ ಅವ್ರ ಮಧ್ಯೆ. ಬಟ್ ವರ್ತು ಸಂತೋಷ್ ಅವರು ವಾಪಸ್ ಬಂದ ತಕ್ಷಣವೇ ಅದು ಹುಲಿಗುರು ಕೇಸೆಲ್ಲ ಮುಗಿಸೋಣ 1 ವಾರ ಆದಮೇಲೆ ಬಂದಮೇಲೆ ಮತ್ತು ಅಂದರೆ ಅದೇ ವಾರದಲ್ಲಿ ರಕ್ಷಕ್ ಅವರು ಈಚೆ ಹೋಗ್ತಾರೆ. ಸೊ ತುಕಾಲಿ ಮತ್ತು ವರ್ತು ಸಂತೋಷ್ ಅವರು ಆ ವೀಕಿಂದನೂ ಕೂಡ ಇಬ್ಬರೇ ಇದ್ದಾರೆ. ಅವರಿಗೆ ಬೀನ್ ಬ್ಯಾಗ್ ಬಿಟ್ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅನಿಸುತ್ತೆ ಮನೇಲಿ. ಅಂದರೆ ಗೇಮ್ಸ್ ಎಲ್ಲ ಆಡ್ತಾರೆ, ಬಟ್ ಆದರೂ ಕೂಡ ಅಂದರೆ ಬೇರೆ ಮನೆಯವ್ರ ಹತ್ರ ಮಾತಾಡೋದ್ರ ಬಗ್ಗೆ ಬಂದಾಗ ಬೀನ್ ಬ್ಯಾಗ್ನೇ ಅವ್ರು ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಅಂದರೆ ಅದು ಕೂಡ ಅವರ ಅದು ಕೂಡ ಅವರ ಒಂದು ಕಂಫರ್ಟ್ ಝೋನ್ ಆಗುತ್ತೆ. ಸೊ ಅಂದರೆ ಅವರಿಬ್ಬರ ಮಧ್ಯೆ ಏನೇ ಶೇರ್ ಮಾಡ್ಕೊಂಡ್ರು ಕೂಡ ಅದು ಬೇರೆಯವರಿಗೆ ಗೊತ್ತಾಗಲ್ಲ. ಬಟ್ ಸೊ ಅಂದರೆ ಕಿಚ್ಚ ಸುದೀಪ್ ಅವ್ರು ಬಂದ್ಬಿಟ್ಟು ಅವ್ರು ಮಾತಾಡಿರೋದನ್ನ ಕ್ಲಿಯರಾಗಿ ಹೇಳ್ಬಿಡ್ತಾರೆ, ಏನು ಮಾತಾಡಿದರು, ಯಾರು ಗ್ರಹ, ಏನು ಶನಿ ಅಂದ್ಬಿಟ್ಟು ಎಲ್ಲನೂ. ಸೊ ಗಸ್ ನಿಮ್ಗೆ ಏನು ಅನಿಸುತ್ತೆ ಅಂದರೆ ಅದೇ ಎಲಿಮಿನೇಷನ್ ಇದ್ದಿದ್ದರೆ ಡೆಫಿನೆಟ್ಲಿ ಅವರಿಬ್ಬರಲ್ಲಿ ಹೋಗ್ತಾ ಇದ್ರು ಅಂತ ನಿಮ್ಗೆ ಅನಿಸುತ್ತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಂದರೆ ಏನದು ನಿಜವಾಗ್ಲೂ ಅಂದರೆ ಅವರಿಬ್ಬರಲ್ಲಿ ಯಾರಾದ್ರು ಒಬ್ಬರು ಈಚೆ ಬಂದ್ಕೊಂಡು ನನಗೆ ಕೂಡ ಸ್ವಲ್ಪ ಪರ್ಸ್ನಲಿ ಹರ್ಟ್ ಆಗುತ್ತೆ. ಯಾಕಂದರೆ ನೀವು ನೋಡಿರ್ಬೋದು, ಅವ್ರ ಮಾತುಗಳು ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಅಂದರೆ ಒಂದು ರೀತಿ ಹಳ್ಳಿ ಭಾಷೆಯಲ್ಲಿ ಮಾತಾಡೋದ್ರಿಂದ ಅವರಿಬ್ಬರು ಕೂಡ ಸೊ ತುಂಬ ಇಷ್ಟ ಆಗುತ್ತೆ ನನಗೆ ಅವ್ರ ಮಾತುಗಳನ್ನ ಕೇಳೋಕ್ಕೆ. ಅದು ಅಂದರೆ ಏನಪ್ಪ ಹಿಂದೆ ಮಾತಾಡ್ತಾರೆ ಅಂತ ಅನ್ಬೋದು, ಬೇರೆ ಏನಾದರೂ ಕೆಟ್ಟ ಮಾತಾಡೋದು ಏನಾದರೂ ಅನ್ಬೋದು. ಬಟ್ ಆದರೂ ಕೂಡ ಅಂದರೆ ಅವ್ರ ಮಾತುಗಳನ್ನ ಕೇಳೋಕ್ಕೆ ನನಗೂ ಕೂಡ ಇಷ್ಟ ಆಗುತ್ತೆ. ಯಾಕಂದರೆ ಹಳ್ಳಿ ಭಾಷೆ ಮಾತಾಡ್ತಾರೆ, ಯಾಕಣ ಹಂಗಣ ಹಿಂಗಣ ಅಂದ್ಕೊಂಬಿಟ್ಟು. ಸೊ ಸಖತ್ ಇಷ್ಟ ನನಗೆ ಅವ್ರು ಮಾತಾಡೋದು ಕೇಳೋಕ್ಕೆ. ಓಕೆ ಗೈಸ್, ಇದಾದಮೇಲೆ ಅಂದರೆ ಅದೇ ಹೇಳಿದ್ನಲ್ಲ, ಏನದು ಅವ್ರು ಯಾವ ರೀತಿಯಾಗಿ ಸೇವ್ ಮಾಡ್ಕೊಂಬಂದರು ಅಂತಂದರೆ, ಮೊದಲು ನಮ್ರತಾ ಅವ್ರನ್ನ ಸೇವ್ ಮಾಡ್ತಾರೆ, ಅದಾದಮೇಲೆ ವಿನಯ್ ಸೇವ್ ಮಾಡ್ತಾರೆ, ಅದಾದಮೇಲೆ ಕಾರ್ತಿಕ್, ತನಿಷನ್ ಸೇವ್ ಮಾಡ್ತಾರೆ. ಸೊ ಅಂದರೆ ಬಾಟಮ್ 2 ಅಲ್ಲಿ ಬಂದು ತುಕಾಲಿ ಸಂತೋಷ್ ಅವರು ಮತ್ತು ವರ್ತು ಸಂತೋಷ್ ಇರ್ತಾರೆ. ಸೊ ಅವರಿಬ್ಬರಲ್ಲೂ ಕೂಡ ಕಿಚ್ಚ ಸುದೀಪ್ ಅವರು ಇವರು ತುಕಾಲಿ ಸಂತೋಷನ ಸೇವ್ ಮಾಡ್ತಾರಂತೆ. ಸೊ ವರ್ತೂರು ಮನೆಯಿಂದ ಈಚೆ ಬರ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡಿ, ಸೊ ಆಮೇಲೆ ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಹೇಳ್ತಾರಂತೆ ಈ ವಾರ ನೋ ಎಲಿಮಿನೇಷನ್ ಅಂತ. ಸೊ ಗೈಸ್, ಈ ವಾರ ನೋ ಎಲಿಮಿನೇಷನ್ ಅಂತಂದರೆ ನೆಕ್ಸ್ಟ್ ವೀಕಲ್ಲಿ ಡೆಫಿನೆಟ್ಲಿ ಒಂದು ಏನದು ಮಿಡ್ ವೀಕ್ ಎಲಿಮಿನೇಷನ್ ಇದ್ದೇ ಇರುತ್ತೆ. ಸೊ ಮಿಡ್ ವೀಕ್ ಎಲಿಮಿನೇಷನ್ ಆದಮೇಲೆ ಮತ್ತೆ ಒಂದು ವೀಕೆಂಡಲ್ಲಿ ಕೂಡ ಒಂದು ಎಲಿಮಿನೇಷನ್ ಆಗುತ್ತೆ ನೆಕ್ಸ್ಟ್ ವೀಕ್ ಸಂಡೇಯಲ್ಲಿ. ಸೊ ಅದಾದಮೇಲೆ ಗೈಸ್ ಅಂದರೆ ಫಿನಾಲೆ ವೀಕಿಗೆ 6 ಜನ ಹೋಗ್ತಾರೆ ಟೋಟಲಾಗಿ. ಸೊ ಫಿನಾಲೆ ವೀಕ್ ಫಿನಾಲೆ ವೀಕ್ ಸ್ಟಾರ್ಟ್ ಆದಮೇಲೆ 1 ಅಥವಾ 2 ದಿನ ಆದಮೇಲೆ ಅಂದರೆ ಸೋಮವಾರ ಅಥವಾ ಮಂಗಳವಾರ ಜನ ಮತ್ತೆ ಒಂದು ನೈಟಲ್ಲಿ ಒಂದು ಎಲಿಮಿನೇಷನ್ ಮಾಡಿ ಇನ್ನೊಬ್ಬರು ನೀಚೆ ಕರೀತಾರೆ. ಸೊ ಟೋಟಲಾಗಿ ಫಿನಾಲೆ ಇರುವಂಥ ಅಷ್ಟೊಂದು
ಎಷ್ಟಪ್ಪ 4 ದಿನಕ್ಕೆ 5 ಜನ ಮಾತ್ರ ಇರ್ತಾರೆ. ಇನ್ಫ್ಯಾಕ್ಟ್ ಮಂಜು ಪಾವಗಡ ಇದ್ದಂಥ ಸೀಸನಲ್ಲಿ ಕೂಡ ಇದೇ ರೀತಿಯಾಗಿ ಆಗಿತ್ತು. ಅಲ್ಲಿ ಅಂದರೆ ಏನದು ಟಾಪ್ 6ನ ಫಿನಾಲಿಗೆ ಇಟ್ಕೊಂಡಿದ್ರು. ಯಾರು ದಿವ್ಯಾ ಸುರೇಶ್ ಅವರು ಇದ್ದರು ಅಲ್ಲಿ. ಸೊ ದಿವ್ಯಾ ಸುರೇಶ್ ಅವ್ರನ್ನ ಯಾವಾಗ ಮಂಗಳವಾರ ನೈಟೇ ಕರೀತಾರೆ. ಸೊ ಅದಾದಮೇಲೆ ಬುಧವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಸಂಡೇ ಎಪಿಸೋಡರು ಕೂಡ ಅಂದರೆ 5 ಜನ ಮಾತ್ರ ಇರ್ತಾರೆ ಟಾಪ್ 5 ಬಂದಿರೋರು. ಸೊ ಅದು ಕೂಡ ನೋಡೋಣ ಯಾವ ರೀತಿಯಾಗಿ ಅಂದ್ಬಿಟ್ಟು. ಮತ್ತು ಶನಿ ಅನ್ನೋ ಮ್ಯಾಟ್ರ್ ಆಯಿತು. ಅಂದರೆ ನಾನು ಕೂಡ ಎಪಿಸೋಡ್ ನೋಡಿದಾಗ ನನಗೆ ಏನು ಅನಿಸಿದ್ದು ಅಂತ ಅಂದರೆ, ಆ ಮಾತನ್ನ ಹಿಡಿದು ವರ್ತೂರು ಸಂತೋಷ್ ಅವರು, ಬಟ್ ಅಂದರೆ ಅದನ್ನು ಪದೇ ಪದೇ ಕೇಳಿದ್ದು ಕಾರ್ತಿಕ್ ಅವರೇ. ಅಲ್ಲಿ ಕಿಚನ್ ಹತ್ರ ಕೂತ್ಕೊಂಡು ಮಾತಾಡುವಾಗ ಅಂದರೆ ಯಾರು ವರ್ತೂರು ಸಂತೋಷ್ ಅವರು ಬ್ಯಾಟರಿನ ಚೇಂಜ್ ಮಾಡ್ತಾ ಇರ್ತಾರಂತೆ. ಅದಾದ್ಮೇಲೆ ತನಿಷಾ ಕೂಡ ಹಿಂದೆ ಇಲ್ಲಿ ಅಂದರೆ ಸಿಂಕಲ್ಲಿ ಏನೋ ಕ್ಲೀನ್ ಮಾಡ್ತಾ ಇರ್ತಾಳೆ, ಕಿಚನಲ್ಲಿರೋ ಸಿಂಕಲ್ಲಿ. ಕಾರ್ತಿಕ್ ಅವರು ಅದು ಇದ್ರ ಮುಂದೆ ಅಲ್ಲಿ ಗ್ಯಾಸ್ ಮುಂದೆ ನಿಂತ್ಕೊಂಡು, ಅಂದರೆ ಒಲೆ ಇರುತ್ತಲ್ಲ, ಗ್ಯಾಸ್ ಮುಂದೆ ನಿಂತ್ಕೊಂಡು ಕೇಳ್ತಾರೆ ಅವ್ರಿಗೆ, ವರ್ತೂರು ಅವರು ನಿಮ್ಮ ಪ್ರಕಾರ ಮನೇಲಿ ಶನಿ ಯಾರು ಅಂತ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಅದ್ರ ಹಿಂದಿನ ವೀಕಲ್ಲಿ ಯಾರು ತುಕಾಲಿ ಅವ್ರ ಹೆಂಡತಿ ಬಂದಾಗ ಅವ್ರು ಹೇಳಿರ್ತಾರೆ, ಅಂದರೆ ಏನದು ಏನು ಎಲ್ಲ ಗ್ರಹಗಳ ಬಗ್ಗೆ ಕೂಡ ತುಕಾಲಿ ಅವ್ರು ಮಾತಾಡಿದ್ದಾರೆ ಅಂತ ಅಂದರೆ ಅವ್ರೊಂದು ಹೇಳಿದ ರೀಸನಿಂದ ಅದು ಗ್ರಹಗಳು ಅನ್ನೋ ಮ್ಯಾಟ್ರು ಸ್ವಲ್ಪ ಟ್ರೆಂಡಿಂಗಲ್ಲಿ ಇರುತ್ತೆ, ಅಂದರೆ ಬಿಗ್ ಬಾಸ್ ಮನೆಯಲ್ಲಿ. ಯಾಕಂದರೆ ತುಕಾಲಿ ಒಂದು ಸ್ವಲ್ಪ ಫೇಮಸ್ ಆಗಿರುತ್ತೆ ಅಂತ. ಸೊ ಆ ಟೈಮಲ್ಲಿ ಕಾರ್ತಿಕ್ ಕೇಳಿದಾಗ ಮೊದಲನೇದಾಗಿ ವರ್ತೂರು ಸಂತೋಷ್ ಅವರು ವಿನಯ್ ಹೆಸರು ತಗೋತಾರೆ, ವಿನಯ್ ಈ ಮನೆಯ ಶನಿ ಅಂತ. ಕಾರ್ತಿಕ್ ಅವರಿಗೆ ಅದ್ಯಾಕೋ ಓಕೆ ಅನಿಸಲ್ಲ. ಅವ್ರು ಮತ್ತೆ ಕೇಳ್ತಾರೆ, ಅಲ್ಲ ಅಂತ ಅಂದರೆ ಏನು ವಿನಯ್ ಅವ್ರನ್ನ ಬಿಟ್ಟು ಅಂತ ಕೇಳಿದಾಗ ಅಂದರೆ ವರ್ತೂರು ಅವ್ರು ಮತ್ತು ಇನ್ನೊಬ್ಬರು ಹೆಸರು ತಗೋತಾರೆ. ಕಾರ್ತಿಕ್ ಅವರು ಅದನ್ನು ಕೂಡ ಬಿಟ್ಟು, ಅಂದರೆ ಏನು 2ನೇ ಹೆಸರು ಕೂಡ ಬಿಟ್ಟು ಅವರಲ್ಲ ಇನ್ನೊಬ್ಬರು ಅಂತ ಅಂತಾರೆ. ಆ ಟೈಮಲ್ಲಿ 3ನೇ ಹೆಸರಲ್ಲಿ ವರ್ತೂರು ಅವ್ರು ಹೇಳ್ತಾರೆ, ಯಾರು ಸಂಗೀತನ ಅಂತ ಕೇಳ್ತಾರೆ. ಆ ಟೈಮಲ್ಲಿ ಕಾರ್ತಿಕ್ ಅವ್ರ ರಿಪ್ಲೈ ಕೂಡ ಅದೇ ರೀತಿಯಾಗಿರುತ್ತೆ, ಹೌದು ಸಂಗೀತ ಅವರೇ ಅನ್ನೋ ಥರ. ಅಂದರೆ ಅಲ್ಲಿ ಗೊತ್ತಾಗೋದು ಏನಂತಂದರೆ ಸ್ವಲ್ಪ ಪರ್ಸ್ನಲಿ ಅವ್ರಿಬ್ಬರ ಮಧ್ಯೆ ಜಗಳಗಳೇನಿತ್ತು. ಸೊ ಅದರಿಂದ ಕಾರ್ತಿಕ್ ಅವರೇ ಅಂದರೆ ಏನದು ಸಂಗೀತ ಹೆಸರು ಬರೋರು ಕೂಡ ಅವ್ರು ಬಿಡ್ತಾ ಇದ್ದಿಲ್ಲ ಅಂತ ನನಗೆ ಕೂಡ ಅನಿಸ್ತು ಅಲ್ಲಿ. ಬಟ್ ಆ ಮಾತನ್ನ ಫಸ್ಟ್ ಹೇಳಿದ್ದು ಬಂದು ವರ್ತೂರು ಸಂತೋಷ್ ಅವ್ರ ಬಾಯಿಂದ ಬಂದಿದ್ದದು. ಆ ಮತ್ತಿಗೆ ಒಪ್ಕೊಂಡವರು ಕಾರ್ತಿಕ್ ಅವರು. ಬಟ್ ಅಂದರೆ ಸಂಗೀತ ಹೆಸರು ಬರೋವರೆಗೂ ಕೂಡ ಅಲ್ಲಿ ಕಾರ್ತಿಕ್ ಅವರು ಸುಮ್ಮನೆ ಆಗ್ತಾ ಇದ್ದಿಲ್ಲ ಅಂತ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಕಿಚ್ಚ ಸುದೀಪ್ ಅವ್ರು ಇನ್ನೂ ಹೇಳಿದ್ದು ಅಂದರೆ ಯಾರು ಕಾರ್ತಿಕ್ ಅವ್ರ ಬಾಯಿಂದನೇ ಬಂತು ಅಂತ ಹೇಳಿದ್ದು ನನಗೂ ಕೂಡ ಸ್ವಲ್ಪ ಅಂದರೆ ಯಾವ ಸರಿ ಯಾವ ತಪ್ಪು ಅಂತ ನನಗೂ ಕೂಡ ನಂಬಕ್ಕಾಗಿಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ತನಿಷ್ ಅವರು ಕೂಡ ಕಾರ್ತಿಕ್ ಅವ್ರ ಬಾಯಿಂದನೇ ಬಂದಿದ್ದು ಅಂತ ಹೇಳ್ತಾರೆ. ಬಟ್ ಕಾರ್ತಿಕ್ ಅವ್ರು ಕೇಳಿದ್ದು ಅದನ್ನ, ಅಂದರೆ ಏನಿದು 3rd ಟೈಮ್ ಕೇಳಿದಾಗ ವರ್ತೂರು ಸಂತೋಷ್ ಅವ್ರು ಹೇಳ್ತಾರೆ. ಬಟ್ ಎಲ್ಲೋ ನನಗೂ ಸ್ವಲ್ಪ ಏನೋ ಮಿಸ್ಟೇಕ್ ಆಯಿತಾ ಅಂತ ಅನಿಸ್ತು. ಬಟ್ ನೋಡೋಣ ಗೈಸ್, ಅಂದರೆ ಏನಾದರೂ ಮತ್ತೆ ಅದ್ರ ಬಗ್ಗೆ ಇವಾಗ ಅಂದರೆ ಏನಿದು ಸಂಡೇ ಎಪಿಸೋಡಲ್ಲಿ ಮತ್ತೆ ಅಂತ ವಾಪಸ್ ಮಾತಾಡೋಕ್ಕೆ ಹೋಗಲ್ಲ ಅದ್ರ ಬಗ್ಗೆ. ಬಟ್ ನಾನು ಕೂಡ ಇನ್ನೊಂದು ಟೈಮ್ ಅದು ಕ್ಲಿಯರಾಗಿ ಎಪಿಸೋಡ್ ಏನಿತ್ತು ಆ ಎಪಿಸೋಡ್ ನೋಡ್ಕೋತೀನಿ ಅಂತೆ, ಲಾಸ್ಟ್ ವೀಕ್ ಎಪಿಸೋಡ್ ಅದು. ಸೊ ನೋಡಿಕೊಂಡು ಕ್ಲಿಯರಾಗಿ ಯಾರು ಬಾಯಿಂದ ಬಂದಿದ್ದು ಏನು ಅಂದ್ಬಿಟ್ಟು ಅಂದರೆ ಅದ್ರ ಬಗ್ಗೆ ಕೂಡ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಂತೆ ಗೈಸ್. ಅದೇ ರೀತಿಯಾಗಿ ನಿಮಗೆ ಗೊತ್ತಿರ್ಬೋದು ಟಿಕೆಟ್ ಟು ಫಿನಾಲೆ ಮತ್ತು ಕ್ಯಾಪ್ಟನ್ಸಿ, ಅಂದರೆ ಅದು ಕ್ಯಾಪ್ಟನ್ಸಿ ಬಗ್ಗೆ ಕಿಚ್ಚ ಸುದೀಪ್ ಏನು ಮಾತಾಡಿದ್ರು, ಅದ್ರ ಬಗ್ಗೆ ಯಾಕೋ ನನಗೊಂದು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅನ್ನಿಸ್ತು ಅವ್ರು ಮಾತಾಡಿದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಕೂಡ ಒಂದು ನೆಕ್ಸ್ಟ್ ಅಂದರೆ ಅದಕ್ಕಂತ ಒಂದು ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಂತೆ. ಸೊ ನೋಡೋಣ ಯಾವ ರೀತಿಯಾಗಿ ಆಗುತ್ತೆ ಅಂದ್ಬಿಟ್ಟು. ಇದು ಶನಿ ಅಂತ ಹೇಳಿದ ಮ್ಯಾಟರ್ ಮಾತ್ರ ಯಾರು ನಮ್ಮ ವರ್ತೂರು ಸಂತೋಷ್ ಅವ್ರು ಹೇಳಿದ ಮ್ಯಾಟರು. ಬಟ್ ಸುದೀಪ್ ಅವರು ಕಾರ್ತಿಕ್ ಅವರು ಅಂದರೆ ಏನದು ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಡೌನಲ್ಲಿದ್ದಾರೆ, ಅವ್ರನ್ನ ಇನ್ನೂ ಡೌನಲ್ಲಿ ಇಡೋಣ ಅಂತ ಮಾಡಿದ್ರ ಅಥವಾ ಏನಕ್ಕಂತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಮನೆಯವರು ಎಲ್ಲರೂ ಕೂಡ ಒಪ್ಕೊಂಡ್ರು. ನೀವು ಇಲ್ಲಿ ಸಂಗೀತದ ರಿಯಾಕ್ಷನ್ ನೋಡಿರ್ಬೋದಿತ್ತು ನೀವು, ಅಂದರೆ ಕಾರ್ತಿಕ್ ಈ ರೀತಿ ಹೇಳ್ಬಿಟ್ಟು ಅನ್ನೋ ಥರ ಇತ್ತು. ಸೊ ಅದರಿಂದ ಅಂದರೆ ಏನದು ಮತ್ತು ಈ ವೀಕಲ್ಲೂ ಕೂಡ ಅವರಿಬ್ಬರ ಒಂದು ಏನದು ಸ್ನೇಹ ಇತ್ತು, ಅದು ಮತ್ತೆ ಅಂದರೆ ಅದು ಮತ್ತೆ ಕಂಟಿನ್ಯೂ ಆಗಲ್ಲ ಅನಿಸುತ್ತೆ ಗೈಸ್. ನಿಮ್ಗೆ ಏನು ಅನಿಸುತ್ತೆ, ಅವರಿಬ್ಬರು ಫ್ರೆಂಡ್ಶಿಪ್ ಬೆಳಿಬೇಕಾ ಅಥವಾ ಇವಾಗ ಹೆಂಗಿದೆ ಜಗಳ ಹಾಕೊಂಡು ಹಂಗೆ ಇರಬೇಕಾ? ಮತ್ತು ಏನದು ಅಂದರೆ ಈ ವಾರದಲ್ಲಿ ಆಗುವಂಥ ಒಂದು ಮಿಡ್ ಎಲಿಮಿನೇಷನಲ್ಲಿ ಯಾರು ನಿಮ್ಮ ಪ್ರಕಾರ ಹೋಗಬಹುದು? ಅದೇ ರೀತಿಯಾಗಿ ನಮ್ಮ ತುಕಾಲಿ ಮತ್ತು ವರ್ತೂರು ಸಂತೋಷ ಫ್ರೆಂಡ್ಶಿಪ್ ಹೇಗಿದೆ ಗೈಸ್, ಇದೆಲ್ಲ ಬಗ್ಗೆ ತಿಳಿಸಿ. ಸೊ ಅವರು ಅಂದರೆ ಸಪ್ರೇಟ್ ಒಂದು ವೀಡಿಯೋ ಬರುತ್ತೆ, ಅದ್ರ ಬಗ್ಗೆ ವೇಟ್ ಮಾಡ್ತಾಯಿರಿ. ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋಲಿ.